ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ. ಈ ವರ್ಷ ನಮಗೆ ಜುಲೈ 25ರಿಂದ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸದಿಂದ ಒಂದೊಂದಾಗಿ ಹಬ್ಬಗಳು ಶುರುವಾಗುತ್ತೆ. ಮೊದಲನೇದಾಗಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಂತರ ಗೌರಿ ಹಬ್ಬ, ದೀಪಾವಳಿ, ನವರಾತ್ರಿ, ಈ ರೀತಿ ಪ್ರತಿಯೊಂದು ಹಬ್ಬಕ್ಕೂ ನಾವು ಕಲಶ ಸ್ಥಾಪನೆಯನ್ನು ಮಾಡಿ ಕಲಶ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಕಲಶ ಸ್ಥಾಪನೆಯನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪನೆ ಮಾಡಿ ಹೇಗೆ ಪೂಜೆಯನ್ನು ಸಲ್ಲಿಸೋದು, ಕಲಶದ ಒಳಗೆ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಯಾವುದೇ ಹಬ್ಬಕ್ಕಾದರೂ ವ್ರತಕ್ಕಾದರೂ ಕಲಶ ಸ್ಥಾಪನೆ ಮಾಡುವಂಥ ಪದ್ಧತಿ ಒಂದೇ ಆಗಿರುತ್ತೆ. ನೀವು ವರಮಹಾಲಕ್ಷ್ಮಿಗೆ ಕಲಶ ಸ್ಥಾಪನೆ ಮಾಡುವ ಪದ್ಧತಿ ಇರುವಂಥವ್ರು ಈ ರೀತಿಯಾಗಿ ಸ್ಥಾಪನೆಯನ್ನು ಮಾಡ್ಕೋಬೋದು. ಕಲಶವನ್ನು ಯಾವಾಗಲೂ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಸ್ಥಾಪನೆ ಮಾಡ್ಕೋಬೇಕು. ಅದಕ್ಕೆ ಒಂದು ಜಾಗವನ್ನು ನಿಗದಿಪಡಿಸ್ಕೊಳ್ಳಿ. ದೇವ್ರ ಮನೆಯಲ್ಲಿ ಜಾಗ ಇದೆ ಅಂದರೆ ಅಲ್ಲಿಯೇ ನೀವು ಸ್ಥಾಪನೆಯನ್ನು ಮಾಡ್ಕೋಬೋದು. ಅಥವಾ ಹಾಲ್ನಲ್ಲಿ ಒಂದು ಜಾಗವನ್ನು ನಿಗದಿಪಡಿಸ್ಕೊಂಡು ಪೂರ್ವಾಭಿಮುಖ, ಉತ್ತರಾಭಿಮುಖವಾಗಿ ಬರೋ ರೀತಿ ಕಲಶವನ್ನು ಸ್ಥಾಪನೆ ಮಾಡ್ಕೊಳ್ಳಿ. ಕಲಶ ಇಡುವಂಥ ನೆಲವನ್ನು ಮೊದಲು ನೀರಿನಿಂದ ಸಾರಿಸ್ಕೊಂಡು ಶುದ್ಧಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು. ನಂತರ ಅದರ ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ತಟ್ಟೆಯನ್ನು ಇರಿಸ್ಕೋಬೋದು. ತಟ್ಟೆಯಲ್ಲಿ 5 ಹಿಡಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ಕೆಲವರು ಭತ್ತವನ್ನು ಸಹ ಹಾಕ್ತಾರೆ. ಎರಡರಲ್ಲಿ ಯಾವುದು ಹಾಕ್ಕೊಂಡ್ರೂ ತುಂಬಾ ಶ್ರೇಷ್ಠ. ಭತ್ತವನ್ನು ಚೆನ್ನಾಗಿ ಹರಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ. ಅದ್ರ ಮೇಲೆ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರ್ಕೋಬೇಕು. ನಂತರ ಅಕ್ಕಿ ಅಥವಾ ಭತ್ತದ ಮೇಲೆ ಕಲಶದ ಚಂಬನ್ನು ಇರಿಸಬೇಕು. ನೀವು ಕಲಶಕ್ಕೆ ಇಡುವಂಥ ಚಂಬು ಕಂಚು, ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿಯದ್ದಾಗಿರಬೇಕು. ಸ್ಟೀಲ್ ಪಾತ್ರೆಯನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ಕಲಶದ ಚಂಬನ್ನು ಸಹ ಶುದ್ಧಿ ಮಾಡಿಕೊಂಡು ಸುತ್ತಲೂ ಅರಿಶಿನ, ಕುಂಕುಮ, ಗಂಧದ ಬಟ್ಟುಗಳನ್ನು ಇಟ್ಕೊಂಡಿರಬೇಕು. ಇನ್ನು ಕಲಶದ ಚೊಂಬಿನೊಳಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಸ್ಕೋಬೇಕು. ಕೆಲವರು ಪದ್ಧತಿಯ ಪ್ರಕಾರ ಧಾನ್ಯಗಳನ್ನು ತುಂಬಿಸ್ಕೋತಾರೆ. ಗೋಧಿ ಆಗ್ಬೋದು ಅಥವಾ ಅಕ್ಕಿಯನ್ನು ಆಗ್ಬೋದು. ನಿಮ್ಮ ಪದ್ಧತಿಯ ಪ್ರಕಾರ ಕಲಶದಲ್ಲಿ ಏನನ್ನು ತುಂಬಿಸ್ಬೇಕೋ ಅದನ್ನು ಹಾಕಿ ನಂತರ ಅದರೊಳಗಡೆ ಏನೆಲ್ಲ ಈಗ ಹಾಕಬೇಕು ಅನ್ನೋದನ್ನು ನೋಡೋಣ. ಕಲಶದಲ್ಲಿ ನೀರು ತುಂಬಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದು ಹೂವು, ಒಂದು ಬೆಳ್ಳಿ ಕಾಯಿನ್ ಇಲ್ಲ ಅಂತ ಹೇಳಿದ್ರೆ 5 ರೂಪಾಯಿಂದು ಗೋಲ್ಡ್ ಕಲರ್ ಕಾಯಿನ್ ಬರುತ್ತೆ, ಅದನ್ನು ಹಾಕ್ಕೋಬೋದು. ಅದರ ಜೊತೆಗೆ ಸುಗಂಧ ಭರಿತವಾದ ದ್ರವ್ಯಗಳನ್ನು, ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ, ಅದನ್ನು ನೀವು ಸೇರಿಸ್ಕೋಬೋದು. 2 ಅಥವಾ 3 ಏಲಕ್ಕಿ, ಕೆಲವರು ಲವಂಗವನ್ನು ಸಹ ಸೇರಿಸ್ಕೋತಾರೆ. ಚಿಟಿಗೆ ಜವಾದಿ ಪೌಡರ್, ಕೆಲವರು ಪನ್ನೀರನ್ನು ಸಹ ಸೇರಿಸ್ಕೋತಾರೆ. ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಬಿಡ್ಬೋದು. ಒಂದು ಚಿಕ್ಕದಾದ ಗೋಲ್ಡ್ ಒಂದು ಆಭರಣವನ್ನು ಸಹ ನೀವು ಸೇರಿಸ್ಕೋಬೋದು. ಮೂಗುತಿ ಆಗ್ಬೋದು, ಫಿಂಗರ್ ರಿಂಗ್ ಆಗ್ಬೋದು, ಅದನ್ನು ಸಹ ನೀರಿನೊಳಗೆ ಸೇರಿಸ್ಕೋಬೋದು. ಬೆಳ್ಳಿ, ಬಂಗಾರ ಇವುಗಳೆಲ್ಲ ತಾಯಿಗೆ ತುಂಬಾ ಪ್ರಿಯ. ಇನ್ನು ಕೆಲವರು ಡ್ರೈ ಫ್ರೂಟ್ಸನ್ನು ಸಹ ಇದಕ್ಕೆ ಹಾಕ್ಕೋತಾರೆ. ಡ್ರೈ ಫ್ರೂಟ್ಸನ್ನು ಆದಷ್ಟು ಹಾಕದೇ ಇರೋದೇ ಒಳ್ಳೆಯದು. ಟೈಮ್ ಕಳೆದಂತೆಲ್ಲ ಡ್ರೈ ಫ್ರೂಟ್ಸು ನೀರಿನಲ್ಲಿ ಕೊಳೆತು ಹೋದಂಗೆ ಆಗುತ್ತೆ, ಅದು ಅಷ್ಟು ಶುಭಕರ ಅಲ್ಲ. ಕಲಶದ ಚೊಂಬಿಗೆ ಹಾಕುವಂಥ ನೀರು ಟ್ಯಾಪ್ ವಾಟರ್ ಆಗಿರಬೇಕು. ನೀವು ಪ್ಯೂರಿಫೈಯಿಂಗ್ ವಾಟರ್ ಆಗಲಿ, ನೀವು ಉಪಯೋಗಿಸುವಂಥ ನೀರಾಗಲಿ ಅದಕ್ಕೆ ಹಾಕಬಾರ್ದು. ಇನ್ನು ಕೆಲವರು ಗಂಗಾ ಜಲವನ್ನು ತಂದು ಕಲಶದಲ್ಲಿ ಹಾಕ್ತಾರೆ. ಗಂಗಾ ಜಲ ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ನೀವು ತಂದು ಹಾಕೋಬೋದು, ತುಂಬಾ ಶ್ರೇಷ್ಠ. ಇನ್ನು ಕಲಶದ ಚೊಂಬಿಗೆ ದ್ರವ್ಯ ವಸ್ತುಗಳನ್ನೆಲ್ಲ ಸೇರಿಸಿ ಆದಮೇಲೆ ಅದರ ಮೇಲೆ 5 ವಿಳ್ಳೆದೆಲೆಯನ್ನು ಇಡ್ಬೋದು ಅಥವಾ 1 ಗೊಂಚಲು ಮಾವಿನ ಎಲೆಯನ್ನು ಸಹ ಹಾಕೋಬೋದು. ಒಂದು ಬಲ್ತಿರುವಂಥ ತೆಂಗಿನಕಾಯಿ, ಜುಟ್ಟು ಜಾಸ್ತಿ ಇರುವಂಥದ್ದು, ನೀರು ಜಾಸ್ತಿ ಇರುವಂಥ ತೆಂಗಿನಕಾಯನ್ನು ಆರಿಸ್ಕೊಂಡು ಅದರ ಸುತ್ತಲೂ ಸಹ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟು ಕಲಶದ ಚಂಬಿನ ಮೇಲೆ ಇಡಬೇಕು. ಜುಟ್ಟಿನ ಭಾಗ ಮೇಲೆ ಬರಬೇಕು. ಆ ರೀತಿ ವಿಳ್ಳೆದೆಲೆ ಮೇಲೆ ಕಾಯನ್ನು ಇಡಬೇಕು. ಇನ್ನು ನೀವು ಕಲಶಕ್ಕೆ ಅಲಂಕಾರವನ್ನು ನಿಮ್ಮ ಇಚ್ಛೆಯಾನುಸಾರ ಮಾಡ್ಬೋದು. ತಪ್ಪದೇ ಗೆಜ್ಜೆ ವಸ್ತ್ರ, ತಾಳಿಯನ್ನು ಕಲಶಕ್ಕೆ ಹಾಕಲೇಬೇಕು. ಇನ್ನು ಒಡವೆಗಳನ್ನು ನೀವು ಉಪಯೋಗಿಸುವಂಥದ್ದಾಗಿರ್ಬೋದು ಅಥವಾ ತಾಯಿಗೆ ನೀವು ಹೊಸದಾಗಿ ತಂದಿರುವಂಥ ಒಡವೆಗಳೇ ಆಗಿರ್ಬೋದು. ಯಾವುದೇ ಒಡವೆಗಳನ್ನು ಹಾಕಬೇಕಾದ್ರೂ ಮೊದಲು ಅದನ್ನು ಹಾಲಿನಿಂದ ನಂತರ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಕಲಶಕ್ಕೆ ಧರಿಸಬೇಕು. ಇನ್ನು ಕಲಶಕ್ಕೆ ಚಿನ್ನದ ಆಭರಣಗಳನ್ನೇ ಹಾಕಬೇಕಂತ ಕೇಳ್ತಾರೆ. ನಿಮ್ಮ ಹತ್ರ ಚಿನ್ನದ ಆಭರಣ ಇದ್ದರೆ ಅದನ್ನೇ ಹಾಕ್ಬೋದು. ನಿಮ್ಮ ಹತ್ರ ಯಾವ ಆಭರಣ ಇರುತ್ತೋ ಅದನ್ನೇ ತಾಯಿಗೆ ಹಾಕಿ. ಇನ್ನು ಕಲಶಕ್ಕೆ ಸುಗಂಧಭರಿತವಾದ ಹೂಗಳಿಂದನೂ ಸಹ ಅಲಂಕಾರ ಮಾಡಿ. ಇನ್ನು ಕೆಲವರು ಕಲಶಕ್ಕೆ ಬ್ಲೌಸ್ ಪೀಸಿಂದ ಸೀರೆಯನ್ನು ಸಹ ಉಡಿಸ್ತಾರೆ. ತಾಯಿಯ ಮುಖಪದ್ಮ ಇದ್ದರೆ ಅದನ್ನು ಸಹ ಕಲಶಕ್ಕೆ ಹಾಕ್ಬೋದು. ನೀವು ಎಷ್ಟೇ ಅಲಂಕಾರ ಮಾಡಿದ್ರೂ ಮಾಡದೇ ಇದ್ದರೂ ಶ್ರದ್ಧಾಭಕ್ತಿಯಿಂದ ಕಲಶ ಸ್ಥಾಪನೆ ಮಾಡಿ ಸರಳವಾಗಿ ಪೂಜೆ ಮಾಡಿದ್ರೂ ಸಹ ಆ ತಾಯಿ ಕಲಶದಲ್ಲಿ ಬಂದು ತಪ್ಪದೆ ನೆಲೆಸ್ತಾಳೆ. ಇನ್ನು ಕಲಶ ಸ್ಥಾಪನೆ ಎಲ್ಲ ಮಾಡಾದ್ಮೇಲೆ ನೈವೇದ್ಯವನ್ನೆಲ್ಲ ತಾಯಿ ಮುಂದೆ ಇಟ್ಟು, ಕಲಶದ ಮುಂದೆ ಇಟ್ಟು ದೀಪವನ್ನು ಬೆಳಗಿಸ್ಕೊಂಡು ಷೋಡೋಪಚಾರ ಪೂಜೆಯನ್ನು ಮಾಡಿ ಕಲಶಕ್ಕೆ ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು. ವರಮಹಾಲಕ್ಷ್ಮಿ ಕಲಶದ ಪಕ್ಕ ತಪ್ಪದೆ ಬಳೆಗಳನ್ನು
ಅಲಂಕಾರಿಕ ವಸ್ತುಗಳು ಅಥವಾ ಬಿಚ್ಚೋಲೆ ಅಥವಾ ಗೌರಿ ಸಾಮಾನು ಅಂತ ಕರೀತಾರೆ, ಅದನ್ನು ತಪ್ಪದೇ ತಂದು ಇಡಿ. ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬ ಇಷ್ಟ. ಇನ್ನು ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಅಷ್ಟೋತ್ತರವನ್ನು ಪಠಿಸ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ನಂತರ ಲಕ್ಷ್ಮಿಯ ಅಷ್ಟಕವನ್ನು ಪಠಿಸಬೇಕು. ನಮಸ್ತೇಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ. ನಂತರ ಲಕ್ಷ್ಮಿಯ ಸ್ತೋತ್ರಗಳು ಮಂತ್ರಗಳನ್ನು ನೀವು ಪಠಿಸ್ಬೋದು. ವಿಷ್ಣುವಿನ ಒಂದು ಅಷ್ಟೋತ್ತರ ಪಠಿಸಿದ್ರೂ ಸಹ ತುಂಬಾ ಉತ್ತಮ. ಮಂತ್ರಗಳೆಲ್ಲ ಪಠಿಸಿ ಆದಮೇಲೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ಪೂಜೆಯನ್ನು ನೆರವೇರಿಸಬೇಕು, ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇನ್ನು ಕಳಶವನ್ನು ಯಾವಾಗ ಕದಲಿಸ್ಬೇಕು ಅಂತ ಹೇಳಿದ್ರೆ, ಕೆಲವರು ಶುಕ್ರವಾರ ರಾತ್ರಿನೇ ಕದಲಿಸ್ತಾರೆ. ಈ ವರ್ಷ ನಮಗೆ ಶನಿವಾರ ಹುಣ್ಣಿಮೆ ಬಂದಿರೋದ್ರಿಂದ ಶುಕ್ರವಾರ ರಾತ್ರಿನೇ ಕಳಶ ಕದಲಿಸಿದ್ರೆ ಉತ್ತಮ. ಕಳಶ ಕದಲಿಸೋದಕ್ಕಿಂತ ಮುಂಚೆ ತಾಯಿಗೆ ಒಂದು ಕೆಂಪಾರತಿಯನ್ನು ತೆಗಿಬೇಕು. ಕೆಂಪಾರತಿ ತೆಗಿಯೋದಕ್ಕೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ಬೆರೆಸಿ ಅದರ ಮೇಲೆ 2 ದೀಪಗಳನ್ನು ಇಟ್ಟು ಹಚ್ಕೊಂಡು ಕಳಶಕ್ಕೆ ಕೆಂಪಾರತಿಯನ್ನು ತೆಗೆದು ಬಟ್ಟನ್ನು ತಾಯಿಗೆ ಇಡಬೇಕು. ನಂತರ ಬಲಗಡೆ 3 ಸಲ ಕಳಶವನ್ನು ಜರುಗಿಸ್ಬೇಕು. ಇನ್ನು ಕೆಂಪಾರತಿಯನ್ನು ಮಾಡಬೇಕಾದ್ರೆ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಮ್ಮ ತಾಯಿ ಅಂತ ಆಕೆಯಲ್ಲಿ ಕೇಳ್ಕೋಬೇಕು. ಶನಿವಾರ ಬೆಳಗ್ಗೆ ನೀವು ಮೊಸರನ್ನವನ್ನು ಮಾಡಿ, ಉಪ್ಪು ಹಾಕದೇ ಇರುವಂಥ ಮೊಸರನ್ನವನ್ನು ಮಾಡಿ ತಾಯಿಗೆ ಇಟ್ಟು ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನದ ನಂತರ ಕಳಶವನ್ನು ತೆಗಿಬೋದು. ಇನ್ನು ಕಳಶದ ಕಾಯಿಯನ್ನು 2 ದಿನ ಹಾಗೆ ಇಟ್ಟು ಸೋಮವಾರದ ನಂತರ ಅದನ್ನು ಹೊಡೆದು ಸಿಹಿ ತಿಂಡಿಯನ್ನು ಮಾಡಿ ಮನೆಯವ್ರಿಗೆಲ್ಲ ಹಂಚಬೇಕು. ಕಳಶದ ಕೆಳಗಡೆ ಇಟ್ಟಿರುವ ಅನ್ನವನ್ನು ತಗೊಂಡು ಸಿಹಿ ತಿಂಡಿಯನ್ನು ಮಾಡಿಕೊಂಡು ಎಲ್ಲರೂ ಸೇವನೆ ಮಾಡ್ಬೋದು. ಇನ್ನು ಕಳಶದಲ್ಲಿರುವ ನೀರನ್ನು ಮನೆಯ ಮೂಲೆ ಮೂಲೆಗೂ ಮಾವಿನ ಎಲೆಯಿಂದ ಸಿಂಪಡಿಸಬೇಕು. ಮನೆಯ ಮಂದಿಗೆಲ್ಲನೂ ಆ ಒಂದು ನೀರನ್ನು ಚಿಮ್ಕಿಸ್ಬೇಕು, ತುಂಬಾ ಒಳ್ಳೆಯದು. ಇನ್ನು ಮಿಕ್ಕಿರುವಂಥ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು. ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದರೂ ಎಲ್ಲ ಹೊರಗಡೆ ಹೋಗಿ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಮನೆಗೆ ಶುಭ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.